ವೆಲ್ಕಮ್ ಟು ಸೇಸಾರ್ ಸೆಂಟರ್. ಸೇಸಾರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ CorelDraw ನಲ್ಲಿ A4 ಪೇಪರ್ ಸೈಜ್ ಅಲ್ಲಿ ಯಾವ ರೀತಿಯಾಗಿ ನಾವು ಬುಕ್ ಕವರ್ ಪೇಜ್ ಅನ್ನ ಡಿಸೈನ್ ಮಾಡಬೇಕು ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನಿಲ್ಲಿ ಯಾವ ರೀತಿಯಾಗಿ ಬುಕ್ ಕವರ್ ಪೇಜ್ ಅನ್ನ ಡಿಸೈನ್ ಮಾಡಿದ್ದೀನಿ ಅಂತ. ಬಾರ್ ಕೋಡ್ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಈ ರೀತಿಯಾದ ಬಾರ್ ಕೋಡ್ ಅನ್ನ ನಾವು ಹೇಗೆ ಇನ್ಸರ್ಟ್ ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ತೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾದ ಟೆಕ್ಸ್ಟ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಈ ರೀತಿಯಾದ ಫಾಂಟ್ಸ್ ನಿಮ್ಮ CorelDraw ನಲ್ಲಿ ಇದ್ರೆ ನೀವಿಲ್ಲಿ ಎಫೆಕ್ಟ್ ಅನ್ನ ಕೊಡಬಹುದು. ಇಲ್ಲಾಂದ್ರೆ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫಾಂಟ್ ಗಳನ್ನ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಾನಿಲ್ಲಿ ಡಿಸೈನ್ ಮಾಡಿದ್ದೀನಿ ಅಂತ. ನ್ಯೂ ಪೇಜ್ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಪೇಪರ್ ಸೈಜ್ A4 ಪೇಪರ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓಕೆ, ನಾನಿಲ್ಲಿ ಎಲಿಪ್ಸ್ ಶೇಪ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ನಾನಿಲ್ಲಿ ಒಂದು ಎಲಿಪ್ಸ್ ಶೇಪ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು. ನಂತರ ಈ ಶೇಪ್ ಅನ್ನ ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಶಾರ್ಟ್ಕಟ್ ಕೀ ಕಾಪಿ ಪೇಸ್ಟ್ ಯೂಸ್ ಮಾಡಬಹುದು ಅಥವಾ ಕಂಟ್ರೋಲ್ ಡಿ ಡೂಪ್ಲಿಕೇಟ್ ಆಬ್ಜೆಕ್ಟ್ ಈ ಆಪ್ಷನ್ ಸಹ ನೀವಿಲ್ಲಿ ಯೂಸ್ ಮಾಡಬಹುದು. ನಾನಿಲ್ಲಿ ಕಂಟ್ರೋಲ್ ಡಿ ಶಾರ್ಟ್ಕಟ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 7 ಸರ್ಕಲ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲಿಪ್ಸ್ ಶೇಪ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ, ನೀವು ನೋಡಬಹುದು. ನಂತರ ನಾನೀಗ ಈ ಶೇಪ್ ಗಳಿಗೆ ಎಫೆಕ್ಟ್ ಅನ್ನ ಕೊಡಬೇಕಾಗಿದೆ. ಈ ಕಲರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಯಾವ ಕಲರ್ ಬೇಕು ನೀವಿಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಇಂಟರಾಕ್ಟಿವ್ ಫಿಲ್ ಟೂಲ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೌಂಟೇನ್ ಫಿಲ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರಿಪೀಟ್ ಅಂಡ್ ಮಿರರ್ ಆಪ್ಷನ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ಪಾಯಿಂಟ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಫಿಲ್ ಆಗ್ತಾ ಇದೆ ಅಂತ. ಇಲ್ಲಿ ಸಹ ನೀವು ಯಾವ ಕಲರ್ ಬೇಕೋ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನಾನಿಲ್ಲಿ ಈ ರೀತಿಯಾಗಿ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಕ್ಲೋಸ್, ಇನ್ನೊಂದು ಸರ್ಕಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಕಲರ್ ಅನ್ನ ಫಿಲ್ ಮಾಡಬೇಕಾಗಿದೆ. ಈ ಕಲರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಔಟ್ಲೈನ್ ಕಲರ್, ಇದೇ ಕಲರ್ ಅನ್ನ ನಾನು ಫಿಲ್ ಮಾಡ್ತಾ ಇದ್ದೀನಿ. ನಂತರ ಇಂಟರಾಕ್ಟಿವ್ ಫಿಲ್ ಟೂಲ್, ಫೌಂಟೇನ್ ಫಿಲ್ ಆಪ್ಷನ್, ಈ ಪಾಯಿಂಟ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಈ ಸರ್ಕಲ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ನಂತರ ಈ ಎಲಿಪ್ಸ್ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಕಲರ್ ಅನ್ನ ಫಿಲ್ ಮಾಡಬೇಕಾಗಿದೆ. ಈ ಕಲರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ನಂತರ ಇನ್ನೊಂದು ಎಲಿಪ್ಸ್ ಶೇಪ್ ಅನ್ನ ತಗೊಳ್ತಾ ಇದ್ದೀನಿ. ಕಲರ್ ಅನ್ನ ನಾವೀಗ ಫಿಲ್ ಮಾಡಬೇಕಾಗಿದೆ. ಈ ಕಲರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಈ ಶೇಪ್ಗೆ ನಾನಿಲ್ಲಿ ಇಮೇಜ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ಇಮೇಜ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೈಲ್ ಮೆನು, ಇಂಪೋರ್ಟ್ ಇಮೇಜ್, ಸೆಲೆಕ್ಟ್ ಪಿಕ್ಚರ್, ಇಂಪೋರ್ಟ್. ಈ ರೀತಿಯಾಗಿ ಇಮೇಜ್ ಅನ್ನ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನಂತರ ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ಈ ಇಮೇಜ್ ಅನ್ನ ನಾನಿಲ್ಲಿ ಈ ಎಲಿಪ್ಸ್ ಶೇಪ್ ಅಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ಈ ರೀತಿಯಾದ ಡಿಸೈನ್ ಅನ್ನ ನಾನಿಲ್ಲಿ ಮಾಡಿದ್ದೀನಿ. ನಂತರ ನಾವೀಗ ಕವರ್ ಪೇಜ್ ಅನ್ನ ಡಿಸೈನ್ ಮಾಡಬೇಕಾಗಿದೆ. A4 ಶೀಟ್ ಇಲ್ಲಿ ನಾನು ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಡಬಲ್ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ. ರೆಕ್ಟಾಂಗಲ್ ಇಲ್ಲಿ ಇನ್ಸರ್ಟ್ ಆಗಿದೆ, ನೀವು ನೋಡಬಹುದು. ನಂತರ ಈ ಶೇಪ್ ಗಳನ್ನ ನಾನಿಲ್ಲಿ ಫಿಲ್ ಮಾಡಬೇಕಾಗಿದೆ. ರೆಕ್ಟಾಂಗಲ್ಗೆ ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ಡಬಲ್ ಕ್ಲಿಕ್. ನಾವಿಲ್ಲಿ ಪಾಯಿಂಟ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಎಂಡ್ ಪಾಯಿಂಟ್ ನೀವಿಲ್ಲಿ ನೋಡಬಹುದು. ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಎಲಿಪ್ಸ್ ಶೇಪ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡಿದ್ದೀನಿ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ಈ ಸರ್ಕಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸೈಜ್ ಅನ್ನ ಕಡಿಮೆ ಮಾಡೋಣ. ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ಈ ಶೇಪ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಮಿಡ್ ಪಾಯಿಂಟ್ ನೀವಿಲ್ಲಿ ನೋಡಬಹುದು. ನಿಮಗೆ ಯಾವ ರೀತಿಯಾದ ಡಿಸೈನ್ ಬೇಕೋ ನೀವಿಲ್ಲಿ ಮಾಡಬಹುದು.
ನಂತರ ವೈಟ್ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಈ ಶೇಪ್ಗೆ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ನಾನಿಲ್ಲಿ ಫ್ರೀ ಹ್ಯಾಂಡ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ಮಿಡ್ ಪಾಯಿಂಟ್ ನಾನಿಲ್ಲಿ ಲೈನ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಸ್ಟ್ರೈಟ್ ಲೈನ್ ಅನ್ನ. ಮಿಡ್ ಪಾಯಿಂಟ್ ಈ ರೀತಿಯಾಗಿ ರೆಫರೆನ್ಸ್ ಲೈನ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಝೂಮ್ ಮಾಡೋಣ, ಕಂಟ್ರೋಲ್ ಪ್ಲಸ್ ಕ್ಲಿಕ್. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಯಾವ ರೀತಿಯಾಗಿ ಸರ್ಕಲ್ ಅನ್ನ ಇನ್ಸರ್ಟ್ ಮಾಡಿದೀವಿ ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ಈ ಶೇಪ್ ಅನ್ನ ನಾನಿಲ್ಲಿ ಪವರ್ ಕ್ಲಿಪ್ ಇನ್ಸೈಡ್ ಮಾಡ್ತಾ ಇದ್ದೀನಿ. ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್, ಝೂಮ್ ಮಾಡೋಣ. ನಂತರ ನಾನಿಲ್ಲಿ ಈ ಸರ್ಕಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕೀಬೋರ್ಡ್ ಇಂದ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ಯಾವುದೇ ಶೇಪ್ ಇಲ್ಲಿ ಈಕ್ವಲ್ ಆಗಿ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನೀವಿಲ್ಲಿ ಪಾಯಿಂಟ್ಸ್ ಅನ್ನ ನೋಡಬಹುದು. ಈ ರೀತಿಯಾಗಿ ನಾನಿಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ನೀವಿಲ್ಲಿ ಪಾಯಿಂಟ್ಸ್ ಅನ್ನ ನೋಡ್ಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಈ ರೀತಿಯಾಗಿ ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ನಂತರ ಈ ಸರ್ಕಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್, ವೈಟ್ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಈ ಸರ್ಕಲ್ ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಿಮಗೆ ಎಷ್ಟು ಸೈಜ್ ಬೇಕು ನೀವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್, ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ಶೇಪ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಈ ಶೇಪ್ ಅನ್ನ ನಾನಿಲ್ಲಿ ಈ ಕಡೆಗೆ ಮೂವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಶೇಪ್. ನಂತರ ಈ ಶೇಪ್ ಅನ್ನ ಇಲ್ಲಿ ನಾನು ಮೂವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಶೇಪ್, ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಫ್ರೀ ಹ್ಯಾಂಡ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಮಿಡ್ ಪಾಯಿಂಟ್, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಪಿಕ್ ಟೂಲ್, ಡಿಲೀಟ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಾನಿಲ್ಲಿ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಆರ್ಡರ್ ಟು ಬ್ಯಾಕ್ ಆಫ್ ಲೇಯರ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ಶೇಪ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್, ಆರ್ಡರ್ ಟು ಬ್ಯಾಕ್ ಆಫ್ ಲೇಯರ್, ಈ ರೀತಿಯಾಗಿ ಈ ಶೇಪ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್, ಆರ್ಡರ್ ಅಲ್ಲಿ ನಾನು ಫಾರ್ವರ್ಡ್ 1 ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ಸರ್ಕಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್, ಆರ್ಡರ್ ಬ್ಯಾಕ್ 1 ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಈ ರೀತಿಯಾಗಿ. ಈಗ ನಾವು ಈ ರೆಫರೆನ್ಸ್ ಲೈನ್ ಗಳನ್ನ ಡಿಲೀಟ್ ಮಾಡೋಣ. ಡಿಲೀಟ್ ಲೈನ್, ಈ ರೀತಿಯಾಗಿ F4. ಈಗ ನೀವು ನೋಡಬಹುದು ಡಿಸೈನ್ ಯಾವ ರೀತಿಯಾಗಿ ಬಂದಿದೆ ಅಂತ. ನಂತರ ನಾವೀಗ ಬಾರ್ ಕೋಡ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ಆಬ್ಜೆಕ್ಟ್ ಮೆನು ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್ ಬಾರ್ ಕೋಡ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಬಾರ್ ಕೋಡ್ ವಿಜಾರ್ಡ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನಂತರ ನಾವಿಲ್ಲಿ ನಂಬರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ, ಯಾವ ನಂಬರ್ ನಮ್ಗಿಲ್ಲಿ ಬೇಕು. ನಂತರ ನೀವಿಲ್ಲಿ ನೋಡಬಹುದು ಡಿಸ್ಪ್ಲೇ ನಮಗೆ ಕಾಣಿಸುತ್ತೆ, ಸ್ಯಾಂಪಲ್ ಪ್ರಿವ್ಯೂ, ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಪ್ರಿಂಟರ್ ರೆಸಲ್ಯೂಷನ್, ಯೂನಿಟ್ಸ್, ಬಾರ್ಕೋಡ್ ವಿಡ್ತ್ ರಿಡಕ್ಷನ್, ಇಲ್ಲಿ ಆಪ್ಷನ್ ಸಿಗುತ್ತೆ. ನೀವಿಲ್ಲಿ ನಿಮಗೆ ಯಾವ ರೀತಿಯಾದ ಸೆಟ್ಟಿಂಗ್ಸ್ ಬೇಕು ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫಾಂಟ್, ಯಾವ ಫಾಂಟ್ ಬೇಕು, ಫಾಂಟ್ ಹೈಟ್, ಫಾಂಟ್ ಯಾವ ಆಂಗಲ್ ಅಲ್ಲಿ ಬೇಕು ನೀವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಪ್ರಿವ್ಯೂ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಲೆಫ್ಟ್ ಅಲೈನ್ ನೀವಿಲ್ಲಿ ನೋಡಬಹುದು. ನಂತರ ಸೆಂಟರ್ ಅಲೈನ್, ರೈಟ್ ಅಲೈನ್, ಈ ರೀತಿಯಾಗಿ ಯಾವ ಚೇಂಜಸ್ ಬೇಕು ಯಾವ ರೀತಿಯಾಗಿ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸೆಂಟರ್ ಅಲೈನ್ ತಗೊಳ್ತಾ ಇದ್ದೀನಿ. ನಂತರ ಫಿನಿಶ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಬಾರ್ ಕೋಡ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು.
ಈ ಬಾರ್ ಕೋಡ್ ಅನ್ನ ನಾನೀಗ ಇಲ್ಲಿ ಇನ್ಸರ್ಟ್ ಮಾಡಬೇಕಾಗಿದೆ. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ರೋಟೇಟ್ ಆಪ್ಷನ್. ರೋಟೇಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ. ಎಷ್ಟು ಸೈಜ್ ನಮ್ಗಿಲ್ಲಿ ಬೇಕು ಈ ರೀತಿಯಾಗಿ. ನಂತರ ಸೈಜ್ ಅನ್ನ ನಾನಿಲ್ಲಿ ಕಮ್ಮಿ ಮಾಡ್ತಾ ಇದ್ದೀನಿ. ಝೂಮ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ 2022 ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಇನ್ಕ್ರೀಸ್ ಫಾಂಟ್ ಸೈಜ್. ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನು ಯೂಸ್ ಮಾಡಿ ಯಾವುದೇ ಟೆಕ್ಸ್ಟ್ ಅನ್ನು ಡ್ರ್ಯಾಗ್ ಮಾಡಿದಾಗ ಈಕ್ವಲ್ ಆಗಿ ನಮ್ಗಿಲ್ಲಿ ಫಾಂಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ನಂತರ ಯಾವ ಫಾಂಟ್ ಬೇಕು ನಾವಿಲ್ಲಿ ತಗೊಳ್ಳೋಣ. ಈ ಫಾಂಟ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಫಿಲ್ ಕಲರ್, ಯಾವ ಕಲರ್ ಬೇಕು ನೀವಿಲ್ಲಿ ಕೊಡಬಹುದು. ನಾನಿಲ್ಲಿ ಇದೇ ಕಲರ್ ಅನ್ನ ಕೊಡ್ತಾ ಇದ್ದೀನಿ. ಕಲರ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇಲ್ಲ ಈ ರೀತಿಯಾಗಿ. ನಂತರ ಸೈಜ್ ಅನ್ನ ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. F4 ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಿದ್ರೆ ಪೇಜ್ ಸೆಂಟರ್ ನಮ್ಗಿಲ್ಲಿ ಬರುತ್ತೆ. ನಂತರ ನಾನೀಗ ಟೆಕ್ಸ್ಟ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ಟೆಕ್ಸ್ಟ್ ಮೆನು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಗ್ರಾಮರ್. ನಂತರ ಇನ್ಕ್ರೀಸ್ ಫಾಂಟ್ ಸೈಜ್. ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್. ಫಾಂಟ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಈ ಫಾಂಟ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಫಾಂಟ್ ಡಿಸೈನ್ ಇದೆ ಅಂತ. ನಂತರ ನಾನೀಗ ಕಲರ್ ಅನ್ನ ಚೇಂಜ್ ಮಾಡಬೇಕಾಗಿದೆ. ಈ ರೀತಿಯಾಗಿ ಫಿಲ್ ಕಲರ್, ನಂತರ ಔಟ್ಲೈನ್ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಸೆಲೆಕ್ಟ್ ಟೆಕ್ಸ್ಟ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ CSR ಸೆಂಟರ್. ನಂತರ ಪಿಕ್ ಟೂಲ್, ಸೆಲೆಕ್ಟ್ ಟೆಕ್ಸ್ಟ್, ಚೇಂಜ್ ಫಾಂಟ್. ಯಾವ ಫಾಂಟ್ ಬೇಕು ನೀವಿಲ್ಲಿ ಕೊಡಬೇಕಾಗುತ್ತೆ. ಈ ಫಾಂಟ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಇಲ್ಲಿ ನಾನು ತಗೊಂಡು ಬರ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬುಕ್ಸ್ ಕವರ್ ಪೇಜ್ ಇಲ್ಲಿ ಬಂದಿದೆ ಅಂತ. ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಾವಿಲ್ಲಿ ಫ್ರಂಟ್ ಕವರ್ ಪೇಜ್ ಅನ್ನ ಡಿಸೈನ್ ಮಾಡಿ ಆಗಿದೆ. ಇದೇ ರೀತಿಯಾಗಿ ನಾವು ಬ್ಯಾಕ್ ಕವರ್ ಪೇಜ್ ಅನ್ನ ಡಿಸೈನ್ ಮಾಡಬೇಕು ಅಂದಾಗ ಇದೇ ಕಾಪಿ ನಾನಿಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಕಂಟ್ರೋಲ್ ಡಿ ಡೂಪ್ಲಿಕೇಟ್. ಈ ಕಾಪಿ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ರೋಟೇಟ್ ನಾನಿಲ್ಲಿ ರೋಟೇಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ನನಗಿಲ್ಲಿ ಬೇಡ. ಬಾರ್ಕೋಡ್ ಸಹ ನಾನಿಲ್ಲಿ ಡಿಲೀಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಬಂದಿದೆ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ. ನಾವಿಲ್ಲಿ ಫ್ರಂಟ್ ಪೇಜ್ ನಂತರ ಬ್ಯಾಕ್ ಪೇಜ್ ಈ ರೀತಿಯಾಗಿ ನಾವಿಲ್ಲಿ ಡಿಸೈನ್ ಮಾಡಬಹುದು. ಇಲ್ಲಿ ಯಾವುದೇ ಚೇಂಜಸ್ ನೀವಿಲ್ಲಿ ಮಾಡ್ಕೋಬಹುದು. ಯಾವುದೇ ಟೆಕ್ಸ್ಟ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ನೀವಿಲ್ಲಿ ಟೈಪ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಬುಕ್ ಕವರ್ ಪೇಜ್ ಅನ್ನ CorelDraw ನಲ್ಲಿ ತುಂಬಾ ಈಸಿಯಾಗಿ ಡಿಸೈನ್ ಮಾಡಬಹುದು.